ಹಾಯ್ ಎಲ್ಲರಿಗೂ ನಮಸ್ಕಾರ. 2025-26 ಶೈಕ್ಷಣಿಕ ವರ್ಷಕ್ಕೆ ಬೆಂಗಳೂರು ಯೂನಿವರ್ಸಿಟಿ ಜ್ಞಾನ ಭಾರತಿ ವಿಭಾಗದಲ್ಲಿ ಎಮ್.ಎಡ್ ಕೋರ್ಸ್ಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ಸ್ನ ಕರೆದಿದ್ದಾರೆ. ಯಾರ್ಯಾರ್ದು ಬಿ.ಎಡ್ ಕಂಪ್ಲೀಟ್ ಆಗಿದೆ, ಎಮ್.ಎಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಮಾಸ್ಟರ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಅವರಿಗೆ ಬೆಂಗಳೂರು ಯೂನಿವರ್ಸಿಟಿಯಿಂದ ಅಪ್ಲಿಕೇಶನ್ಸ್ನ ಓಪನ್ ಮಾಡಿದ್ದಾರೆ 2025-26 ಶೈಕ್ಷಣಿಕ ವರ್ಷಕ್ಕೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಬೆಂಗಳೂರು ಯೂನಿವರ್ಸಿಟಿದು ಅಡ್ಮಿಷನ್ ನೋಟಿಫಿಕೇಷನ್ ಹಾಕಿದ್ದೀನಿ. ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಒಂದ್ಸಲ. ನಾನು ಇದನ್ನು ನೋಟಿಫಿಕೇಷನ್ಸ್ ಲಿಂಕ್ ಕೊಟ್ಟಿರ್ತೀನಿ. ಹಾಗೆಯೇ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಲ್ಲ, ಅದರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಮತ್ತು ನಿಮಗೆ ಇದರದ್ದು ಏನೇ ಇನ್ಫಾರ್ಮೇಷನ್ಸ್ ಬೇಕಂದ್ರೂ ಬೆಂಗಳೂರು ಯೂನಿವರ್ಸಿಟಿ ಎಮ್.ಎಡ್ ಕೋರ್ಸ್ಗೆ ರಿಲೇಟೆಡಾಗಿ ಏನಾದರೂ ಬೇಕಂತಂದರೆ ನೀವು ಬೆಂಗಳೂರು ಯೂನಿವರ್ಸಿಟಿ ಲಿಂಕಲ್ಲೇ ವೆಬ್ಸೈಟಲ್ಲೇ ಹೋಗಿ ಚೆಕ್ ಮಾಡಬೇಕು. ನಾನು ಅದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. 2025-26 ಅಕಾಡೆಮಿಕ್ ಇಯರ್ಗೆ ಎಮ್.ಎಡ್ ಕೋರ್ಸ್ಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ಸ್ನ ಕರೆದಿದ್ದಾರೆ. ಹಾಗೆಯೇ ಕೌನ್ಸಿಲಿಂಗ್ ಡೇಟ್ ಕೂಡ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಲಾಸ್ಟ್ ಡೇಟ್ ಯಾವಾಗ, ಮತ್ತು ವಿತೌಟ್ ಫೈನ್ ನೀವು ಯಾವಾಗ ಪೇ ಮಾಡಬೇಕು ಆನ್ಲೈನ್ ಫೀಸ್ನ ಅಂತಲೂ ಕೊಟ್ಟಿದ್ದಾರೆ. ನೀವು ಒಂದ್ಸಲ ನೋಟಿಫಿಕೇಷನ್ ನೀಟಾಗಿ ನೋಡ್ಕೊಳ್ಳಿ. ಫೈನ್ ಇಲ್ಲದೇ ನೀವು ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು 15ನೇ ತಾರೀಕು ಡಿಸೆಂಬರ್ ಮಂತ್, ಅಂದರೆ 12ನೇ ತಿಂಗಳು 2025ಗೆ ಲಾಸ್ಟ್ ಡೇಟ್ ಇದೆ. ನೀವು 200 ರೂಪಾಯಿ ಥರ ಫೈನ್ನ ಕಟ್ಕೊಂಡು ನೀವು ಅಪ್ಲಿಕೇಶನ್ನ ಫಿಲ್ ಮಾಡ್ತೀನಿ ಅಂತ ಅಂದರೆ 17ನೇ ತಾರೀಕು 12ನೇ ತಿಂಗಳು ಡಿಸೆಂಬರ್ ಮಂತು 2025ಕ್ಕೆ ಲಾಸ್ಟ್ ಡೇಟ್ ಇದೆ. ಮತ್ತು ಡೌನ್ಲೋಡ್ ಮಾಡಿದ ಅಪ್ಲಿಕೇಶನ್ನ ಮುದ್ರಿತ ಪ್ರತಿಯನ್ನು, ಅಂದರೆ ನೀವು ಡೌನ್ಲೋಡ್ ಮಾಡಿದಿರಲ್ಲ ಅಪ್ಲಿಕೇಶನ್ ಸಾಫ್ಟ್ ಕಾಪಿಗಳನ್ನ ಸ್ವಯಂ ದೃಢೀಕರಿಸಿದ ಪ್ರಮಾಣ ಪತ್ರಗಳು ಹಾಗೂ ಲಗತ್ತುಗಳೊಂದಿಗೆ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 18ನೇ ತಾರೀಕು ಡಿಸೆಂಬರ್ ಮಂತು 2025ಕ್ಕೆ ಲಾಸ್ಟ್ ಡೇಟ್ ಇದೆ. ಎಮ್.ಎಡ್ ಕೋರ್ಸ್ಗೆ ಕೌನ್ಸಿಲಿಂಗ್ ಮತ್ತು ನಿಗದಿತ ಫೀಸ್ ಪೇ ಮಾಡಲು ಲಾಸ್ಟ್ ಡೇಟ್ ಬಂದು 24ನೇ ತಾರೀಕು ಡಿಸೆಂಬರ್ ಮಂತ್ 2025ಗೆ ಲಾಸ್ಟ್ ಡೇಟ್ ಇದೆ. ಮತ್ತು ಮೆರಿಟ್ ಲೀಸ್ಟ್ ಕೂಡ 19ನೇ ತಾರೀಕು 12ನೇ ತಿಂಗಳು ಡಿಸೆಂಬರ್ 2025ಗೆ ಲಾಸ್ಟ್ ಡೇಟ್ ಇದೆ. ನಿಮ್ಮ ಮೆರಿಟ್ ಲೀಸ್ಟ್ ಕೂಡ 19ನೇ ತಾರೀಕು ಬಿಡ್ತಾರೆ. ಹಾಗೆ ಮತ್ತು ಕ್ಲಾಸಸ್ಗಳು ಕೂಡ ಬೇಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಮ್.ಎಡ್ಗೆ ಫಸ್ಟ್ ಸೆಮಿಸ್ಟ್ರ್ ಕ್ಲಾಸಸ್ ಬಂದು ಡೇಟ್ನು ಬಿಟ್ಟಿದ್ದಾರೆ, ಅವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿ. 26ನೇ ತಾರೀಕು ಡಿಸೆಂಬರ್ ಮಂತ್ 2025ಕ್ಕೆ ಫಸ್ಟ್ ಸೆಮಿಸ್ಟ್ರ್ ಕ್ಲಾಸಸ್ಗಳನ್ನ ಕಮೆನ್ಸ್ ಮಾಡ್ತಿದ್ದಾರೆ. ನೀವು ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೂ ಅಷ್ಟೇ, ಈ ನೋಟಿಫಿಕೇಷನಲ್ಲಿ ಏನು ಲಿಂಕ್ ಕೊಟ್ಟಿದ್ದಾರೆ ನೀವು ಆ ಲಿಂಕ್ ಮೂಲಕನೇ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು. ಬೇರೆ ಯಾವುದೇ ಲಿಂಕ್ ಮೂಲಕ ನೀವು ಅಪ್ಲಿಕೇಶನ್ನ ಫಿಲ್ ಮಾಡೋ ಹಾಗಿಲ್ಲ. ಅಪ್ಲಿಕೇಶನ್ ಫೀಸ್ ಬಂದು 300 ರೂಪೀಸ್ ಇದೆ ಜನರಲ್ಗೆಲ್ಲ. SC ಮತ್ತು ST ಕ್ಯಾಟಗರಿ ವರ್ಗ 1 ಮತ್ತು ಟ್ರಾನ್ಸ್ಜೆಂಡರ್ ಅವ್ರಿಗೆ 150 ರೂಪೀಸ್ ಇದೆ ಫೀಸ್ ಪೇಮೆಂಟು. ಹಾಗೆ ನಿಮಗೆ ಎಮ್.ಎಡ್ ಕೋರ್ಸ್ಗೆ ಮತ್ತು ಅಡ್ಮಿಷನ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ಸ್ ಬೇಕು, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಬೆಂಗಳೂರು ಯೂನಿವರ್ಸಿಟಿ ವೆಬ್ಸೈಟ್ ಮೂಲಕನೇ ಚೆಕ್ ಮಾಡಬೇಕು. ಬೇರೆ ಇನ್ನೆಲ್ಲೂ ಇನ್ಫಾರ್ಮೇಷನ್ ಸಿಗೋಲ್ಲ ನಿಮಗೆ. ನೀವು ಅಪ್ಲಿಕೇಶನ್ ಹಾಕೋಕ್ಕೂ ಮುಂಚೆ ನೋಟಿಫಿಕೇಷನ್ನ ಒಂದ್ಸಲ ಅಲ್ಲ 2 ಸಲ ಆದರೂ ನೀವು ನೀಟಾಗಿ ನೋಡ್ಕೊಂಡು ಲಾಸ್ಟ್ ಡೇಟ್ ಯಾವಾಗಿದೆ ಮತ್ತು ಯಾವಾಗಿಂದ ಡೇಟ್ ಕಮೆನ್ಸ್ ಆಗಿದೆ, ಕ್ಲಾಸಸ್ಗಳು ಯಾವಾಗ ಕಮೆನ್ಸ್ ಆಗುತ್ತೆ ಅಂತ ನೋಡ್ಕೊಂಡು ನೀವು ಅಪ್ಲಿಕೇಶನ್ನ ಫಿಲ್ ಮಾಡಿ. ನಾನಿಲ್ಲಿ ಏನಾದರೂ ಮಿಸ್ ಮಾಡಿತ್ತಂದರೆ ನೀವು ನೋಟಿಫಿಕೇಷನ್ ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ. ಹಾಗೆ ನಾನು ನಿಮ್ಮ ಮತ್ತೆ ಹೇಳ್ತಾ ಇದ್ದೀನಿ, ನೀವೇನು ಅಪ್ಲಿಕೇಶನ್ ಏನು ಹಾಕಿದ್ರಿ, ನೀವು ಭರ್ತಿ ಮಾಡಿದ ಆನ್ಲೈನ್ ಅಪ್ಲಿಕೇಶನ್ಸ್ ಹಾರ್ಡ್ ಕಾಪಿನ ಮತ್ತು ಸಂಬಂಧಿತ ದಾಖಲೆಗಳನ್ನ ಹಾಗೆ ಸ್ವಯಂ ದೃಢೀಕರಿಸಿದ ಫೋಟೋ, ನೀವು ಇದನ್ನೆಲ್ಲ ತೊಗೊಂಡೋಗಿ ಬೆಂಗಳೂರು ಯೂನಿವರ್ಸಿಟಿ ಜ್ಞಾನ ಭಾರತಿ ಕ್ಯಾಂಪಸ್ನಲ್ಲೇ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ನೋಟಿಫಿಕೇಷನ್ ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ, ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ಸ್ ಎಲ್ಲ ಸಿಗುತ್ತೆ. ನಾನೇನಾದರೂ ಮಿಸ್ ಮಾಡಿತ್ತಂದರೆ ಇಲ್ಲಿ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 15ನೇ ತಾರೀಕು ಲಾಸ್ಟ್ ಡೇಟ್ ಇದೆ. 200 ರೂಪಾಯಿ ಫೈನ್ ಥರ ನಿಮಗೆ 17ನೇ ತಾರೀಕು ಡಿಸೆಂಬರ್ ಮಂತ್ 2025ಕ್ಕೆ ಲಾಸ್ಟ್ ಡೇಟ್ ಇದೆ. ನೋಡ್ಕೊಂಡು ಒಂದ್ಸಲಿ ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ, ಫೈನ್ ಎಲ್ಲ ಕಟ್ಟೋಕ್ಕೆ ಹೋಗಬೇಡಿ. ಯಾರ್ಯಾರು ಎಮ್.ಎಡ್ ಕೋರ್ಸ್ ಮಾಡಬೇಕು, ನಾನು ಬಿ.ಎಡ್ ಆಗಿದೆ ಮಾಸ್ಟರ್ಸ್ ಮಾಡ್ಕೊಬೇಕು, ಮಾಸ್ಟರ್ಸ್ ಇನ್ ಎಜುಕೇಷನ್ಸ್ ಯಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅವರಿಗೆ ಗುಡ್ ಆಪರ್ಚುನಿಟೀಸ್ ಇದೆ. ಬೇಗ ಅಪ್ಲಿಕೇಶನ್ಸ್ನ ಫಿಲ್ ಮಾಡ್ಕೊಳ್ಳಿ. ಬೆಂಗಳೂರು ಯೂನಿವರ್ಸಿಟಿಲಿ ನೀವು ಎಮ್.ಎಡ್ ಮಾಡ್ಕೊಬೋದು. ಹಾಗೆ ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ ಏನಾದರೂ ಬೇಕಂದರೆ ನೀವು ಬೆಂಗಳೂರು ಯೂನಿವರ್ಸಿಟಿ ವೆಬ್ಸೈಟಲ್ಲೇ ಚೆಕ್ ಮಾಡ್ಕೊಳ್ಳಿ. ನಾನು ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ನೀವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾದ್ರೆ ಏನಾದ್ರು ಮಿಸ್ಟೇಕ್ಸ್ ಮಾಡಿದ್ರೆ, ಏನಾದರೂ ಪ್ರಾಬ್ಲಮ್ ಆಯ್ತಂದರೆ ಅವ್ರು ನಿಮಗೆ ಇನ್ಫಾರ್ಮೇ ಮಾಡಲ್ಲ, ಕ್ಯಾಂಡಿಡೇಟ್ಸ್ಗೆ ಇನ್ಫಾರ್ಮೇ ಮಾಡಲ್ಲ, ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾದ್ರೆ ಒಂದ್ಸಲ ನೋಡ್ಕೊಂಡು ನಿಧಾನಕ್ಕೆ ಅಪ್ಲಿಕೇಶನ್ನ ಫಿಲ್. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಯಾರಿಗಾದ್ರೂ ಇಂಪಾರ್ಟೆಂಟ್ ಇರೋರಿಗೆ ಶೇರ್ ಮಾಡಿ, ಎಮ್.ಎಡ್ ಮಾಡಬೇಕು ಅಂದ್ಕೊಂಡಿರೋರಿಗೆ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.